ಸುಂದರಿ ನನ್ನವಳು ಕಣೋ. ಸುಂದರಿಗೆ ಏನಾದ್ರು ತೊಂದರೆ ಕೊಟ್ರೆ ನೀನು ಹೊಡಿತೀನಿ. ಬನ್ನಿ ಸರ್, ಬೇಗ ಬನ್ನಿ ಸರ್. ಕೃಷ್ಣ ಅವರೇ, ಅರೆಸ್ಟ್ ಮಾಡಿ ಸರ್. ಬಿಡಿ ಅವನನ್ನು, ಬಿಡಿ. ಕಾನ್ಸ್ಟೇಬಲ್ಸ್, ಇವನ್ನ ಅರೆಸ್ಟ್ ಮಾಡಿ. ಕೃಷ್ಣ ಅವರೇ, ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ. ಎಸ್ ಐ ಸರ್, ಇವನು ಹೊರಗೆ ಬರ್ದಿರೋ ಹಾಗೆ ಮಾಡಿ. ಎಸ್ ಐ ಸರ್, ಇವನ್ ಮಾಡಿ ತಪ್ಪಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು. ಅವಾಗ್ಲೇ ಇವನಿಗೆ ಬುದ್ಧಿ ಬರೋದು. ಬ್ಯಾಡ್ ಬಾಯ್, ನೆಕ್ಸ್ಟ್ ಟೈಮ್ ನೀನ್ ನನಗೆ ಕಾಣಿಸ್ಕೊಂಡ್ರೆ ನಿನ್ಗಿನ್ನು ಚೆನ್ನಾಗಿ ಹೊಡಿತೀನಿ. ಏನ ಅಪ್ಪು, ತಪ್ಪಿಸ್ಕೊಂಡೆ ಅಂತ ಖುಷಿ ಪಡ್ತಿದ್ದೀನಿ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ನಿನ್ನ ಬಿಡಲ್ಲ ಕಣೆ. ಏಯ್, ನಡಿಯೋ ಇಲ್ಲಿಂದ, ನಡಿಯೋ, ನಡಿ. ಅಪರ್ಣ ಅವರೇ, ಅಣ್ಣನ್ ಕರ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಅಣ್ಣ ಬಾ. ಕೃಷ್ಣ ಅವರೇ, ಬನ್ನಿ ಬನ್ನಿ. ಮಮ್ಮಿ, ಡ್ಯಾಡಿ. ಕೃಷ್ಣ, ಬಂದ್ಬಿಟ್ಯಾ? ಕೃಷ್ಣ, ಎಲ್ಲಿಗೆ ಹೋಗಿದೆ ಕೃಷ್ಣ? ಕೃಷ್ಣ, ಇನ್ಯಾವತ್ತೂ ಹಾಗೆ ಹೋಗ್ಬೇಡ ಕಂದ. ಸರಿ, ಇನ್ಯಾವತ್ತೂ ಹೀಗೆ ಹೋಗಲ್ಲ. ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಮಮ್ಮಿ, ನೀನ್ ಅಳ್ಬೇಡ. ನಾನು ಬಂದಾಯ್ತಲ್ಲ. ಅಮ್ಮ ಅಪರ್ಣ, ನಮ್ ಕೃಷ್ಣನ ವಾಪಸ್ ಕರ್ಕೊಂಡ್ ಬಂದೆ. ನಿನ್ ಸಹಾಯನ ಯಾವತ್ತೂ ಮರೆಯಲ್ಲ ಅಮ್ಮ. ಅಯ್ಯೋ, ಅಷ್ಟು ದೊಡ್ಡ ಮಾತು ಯಾಕಮ್ಮ? ಅಕ್ಕ, ಆ ಹುಡುಗಿನ ಹೊಗಳ್ತಿದ್ಯಲ್ಲ, ಈ ಅಕ್ಕ ತಂಗಿ ಇಬ್ರು ಹೊಗಳೋಷ್ಟು ಒಳ್ಳೆಯವ್ರೇನಲ್ಲ ಬಿಡು. ಚಿಕ್ಕಮ್ಮ, ನೀವ್ ರಾಂಗ್ ಮಾತಾಡ್ತಾ ಇದ್ದೀರಾ. ಸುಂದರಿ, ಗಾಯತ್ರಿ ಇಬ್ರು ಒಳ್ಳೆಯವರು. ನೀನು ಅಮಾಯಕ ಕೃಷ್ಣ. ಅದಕ್ಕೆ ನಿನಗೆ ಒಳ್ಳೆಯವ್ರು ಯಾರು, ನಮ್ಮ ಶತ್ರುಗಳು ಯಾರು ಅಂತ ಅರ್ಥ ಆಗ್ತಿಲ್ಲ. ನಮ್ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಬಾವನ್ನ ಕಾಪಾಡಿ ವಾಪಸ್ ಕರ್ಕೊಂಡ್ ಬಂದಿದ್ರು, ಮತ್ತೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ಸಾಕು ನಿಲ್ಸಿ, ನಿಮ್ಮ ಅಕ್ಕ ತಂಗಿ ಓವರ್ ಆಕ್ಟಿಂಗು. ನಮ್ ಕೃಷ್ಣನ ಹೊರಗಡೆ ಕರ್ಕೊಂಡು ಹೋಗಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ರಂತಲ್ವಾ ನೀವು? ಚಿಕ್ಕಮ್ಮ, ನಿಮ್ಗಿಷ್ಟ ಬಂದಂಗೆ ಮಾತಾಡಬೇಡಿ. ಅಣ್ಣನ್ ಕಾಪಾಡಿ ಕರ್ಕೊಂಬಂದಿದ್ದು ಅಪರ್ಣ ಅವರು, ಗಾಯತ್ರಿ. ಯಾರಿಂದ ಕಾಪಾಡಿದ್ರು? ಗಿರಿಯಿಂದ ಕಾಪಾಡಿದ್ರು. ಆ ಗಿರಿ ಯಾರು? ಅಂಕಲ್, ಅವನು ಬ್ಯಾಡ್ ಬಾಯ್. ನೀನ್ ಸುಮ್ನೀರು ಕೃಷ್ಣ. ಅಮ್ಮ ಅಪರ್ಣ, ಆ ಗಿರಿ ನಿನ್ಗೇನಾಗ್ಬೇಕಮ್ಮ? ನನ್ ಭಾವ. ಆದ್ರೆ ನನ್ ಭಾವ ಕೃಷ್ಣ ಅವ್ರನ್ನ ಸಾಯಿಸ್ಬೇಕು ಅನ್ಕೊಳ್ಳಿಲ್ಲ. ಕೃಷ್ಣ ಅವ್ರನ್ನ ಬೇರೆ ಯಾರೋ ಸಾಯಿಸಕ್ ಹೋದಾಗ ನನ್ ಭಾವ ಅಲ್ಲಿಂದ ಎಳ್ಕೊಂಡ್ ಬಂದು ನನ್ಗೋಸ್ಕರ ಕೃಷ್ಣ ಅವ್ರನ್ನ ಕಿಡ್ನಾಪ್ ಮಾಡಿದ್ದ. ಅಂದ್ರೆ ಭಾವ ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದು ಬೇರೆ ಯಾರೋ? ನಿಮ್ಗೆ ಹೊರಗಡೆ ಬೇರೆ ಯಾರಾದ್ರೂ ಶತ್ರುಗಳಿದಾರ? ಡ್ಯಾಡಿ. ಆಹಾಹಾಹಾಹಾ, ನೋಡಿದ್ರಾತೆ ಎಲ್ಲಿಂದ ಹೇಗೆ ವಿಷಯ ಮರ್ಸಿ ನಮ್ಮನ್ ಯಾಮರ್ಸ್ತಿದ್ದಾಳೆ ಅಂತ. ಕತೆನ ಚೆನ್ನಾಗ್ ಕಟ್ತೀಯ ಬಿಡಮ್ಮ. ಇಲ್ಲ ಸರ್, ನಿಜವಾಗ್ಲೂ ಕೃಷ್ಣ ಅವ್ರಿಗೆ ಬೇರೆ ಯಾರೋ ಶತ್ರುಗಳಿದ್ದಾರೆ. ಸಾಕ್ ನಿಲ್ಸು. ನಿನ್ ಮಾತನ್ನ ನಂಬೋರು ಇಲ್ಲಿ ಯಾರು ಇಲ್ಲ. ಅದ್ ಹಾಗಲ್ಲ,
ನೀನ್ ಸುಮ್ಮನೆ ಇರಮ್ಮ. ನಿನ್ನ ಈ ಮನೆಯಿಂದ ಹೊರಗೆ ಹಾಕಿದ್ಯಾಕೆ? ದೂರ ಇಟ್ಟಿರೋದ್ಯಾಕೆ? ನೀನು ಈ ಮನೇಲಿ ಇರಬಾರ್ದು ಅಂತ, ನಿನ್ನ ಮಾತು ಮನೆಯಲ್ಲಿ ಕೇಳಿಸ್ಬಾರ್ದು ಅಂತ. ನಮ್ ಕೃಷ್ಣನ್ ನಿಜವಾದ ಶತ್ರು ಇಲ್ ನೋಡಿ ಈ ಮಹಾತಾಯಿನೇ. ಅವತ್ ಕೃಷ್ಣ ಪ್ರಾಣಾಪಾಯ ತಂದ್ಕೊಂಡಿದ್ ಯಾರಿಂದ? ಇವಳಿಂದಾನೆ. ಇವತ್ತು ಕೃಷ್ಣನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿದ್ಯಾರು? ಅದು ಇವಳೆ. ಇವಳಿಂದಾನೆ ನಮ್ ಕೃಷ್ಣಂಗ ಅಪಾಯ. ಅಲ್ಲ ಅಲ್ಲ, ಅಪರ್ಣ ಅವರನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಕೃಷ್ಣ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನನಗೆ ಫೋನ್ ಮಾಡಿದ್ದಕ್ಕೆ ನಾನೇ ಅವರಿಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕೃಷ್ಣನ್ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಯಾಕಂದ್ರೆ ಎಲ್ಲರೂ ಇದ್ರೆ ಕೃಷ್ಣ ಯಾವುದೋ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಅದಕ್ಕೆ ಒಬ್ರನ್ನೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಅಲ್ಲಿಗೆ ಬರೋ ದಾರಿನಲ್ಲಿ ಇದೆಲ್ಲ ಆಯ್ತೇ ಹೊರತು ಅವ್ರ ತಪ್ಪು ಏನೂ ಇಲ್ಲ. ಟ್ರೀಟ್ಮೆಂಟ್ ಅಂದ್ರೆ ನಮ್ ಕೃಷ್ಣನ್ಗೆ ನಿಮ್ ಟ್ರೀಟ್ಮೆಂಟಿಂದ ಗುಣ ಆಗೋ ಚಾನ್ಸಸ್ ಇದೆಯಾ ಡಾಕ್ಟರ್? 100% ಕ್ಯೂರ್ ಆಗುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ ಸರ್. ಬಟ್ ಕೃಷ್ಣನಿಗಾದ ಆಕ್ಸಿಡೆಂಟ್ನ ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಹಾಗೆ ಮಾಡೋದ್ರಿಂದ ಅವನ ಸಬ್ಕಾನ್ಷಿಯಸ್ ಮೆಮೊರಿಯಲ್ಲಿರುವಂತಹ ಆ ಇನ್ಸಿಡೆಂಟ್ಸ್ ಅದ್ರ ಮೂಲಕ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ರೆ ಕೃಷ್ಣ ಅವರು ಮೊದಲಿನ ಥರ ಆಗಬಹುದು. ನೀವ್ ಏನಾದ್ರೂ ಮಾಡಿ ಡಾಕ್ಟರ್, ನನ್ ಮಗ ಮೊದ್ಲಿನ ತರ ಆದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ನನ್ನ ಪ್ರಯತ್ನನ ನಾನು ಮಾಡ್ತೀನಿ ಮೇಡಮ್. ಅದಕ್ಕೆ ಒಂದ್ ವೇಳೆ ಈ ಡಾಕ್ಟರ್ ಮಾಡೋ ಟ್ರೀಟ್ಮೆಂಟ್ ಇಂದಾಗಿ ನಮ್ ಕೃಷ್ಣನ್ಗೇನಾದ್ರೂ ಆದ್ರೆ? ಹೌದಕ್ಕ, ಈ ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ಹಾಗೇನೂ ಆಗಲ್ಲ. ಇವರು ತುಂಬಾ ದೊಡ್ಡ ಡಾಕ್ಟರ್. ಹಾ, ನಮ್ ಕೃಷ್ಣ ಅವರನ್ನ ಗುಣ ಮಾಡ್ತಾರೆ. ಅಣ್ಣನ ಹೆಲ್ತ್ ವಿಷಯದಲ್ಲಿ ಚಾನ್ಸ್ ತಗೊಳ್ಳೋದು ಯಾಕೆ ದೊಡ್ಡಪ್ಪ? ಇಂಥ ಟ್ರೀಟ್ಮೆಂಟಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ನಾನು ತುಂಬಾ ಸಲ ಕೇಳಿದ್ದೀನಿ. ಯಾರು ಏನೂ ಮಾತಾಡಬೇಡಿ. ಕೃಷ್ಣನ್ಗೆ ಆ ಡಾಕ್ಟ್ರೇ ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಪ್ರಯತ್ನನ ನೀವ್ಯಾರು ತಡೆಯೋಕ್ಕೆ ನಾನು ಬಿಡಲ್ಲ. ಅದು ಹಾಗಲ್ಲ ಅಮ್ಮ. ಆಕ್ಸಿಡೆಂಟ್ನ ರೀಕ್ರಿಯೇಟ್ ಮಾಡೋದಂದ್ರೆ ಕೃಷ್ಣ ಮತ್ತೆ ಕಾರ್ ಓಡಿಸ್ಬೇಕಲ್ವಾ? ಅಂಕಲ್, ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ. ಸುಮ್ನಿರೋ ಕೃಷ್ಣ. ಅದು ನೀನ್ ಆಡ್ಕೊಳ್ಳೋ ಈ ಅನ್ನೋ ಟಾಯ್ ಕಾರ್ ಅಲ್ಲ. ಕೃಷ್ಣ ಅವರಿಗೆ ಏನೂ ಆಗಲ್ಲ. ನಾನು ಅವ್ರ ಪಕ್ಕದಲ್ಲೇ ಕಾರಲ್ಲಿ ಇರ್ತೀನಿ. ಅವರಿಗೆ ಹಳೇದೆಲ್ಲ ನೆನಪಿಗೆ ಬರಬೇಕು. ಆ ಆಕ್ಸಿಡೆಂಟ್ ನೆನಪಿಗೆ ಬರಬೇಕು. ಇದಕ್ಕೂ ಮೊದಲು ಇದ್ದ ಹಾಗೆ ಕೃಷ್ಣ ಅವರು ಬದಲಾಗಬೇಕು. ಅಣ್ಣನಿಗೆ ಆ ಆಕ್ಸಿಡೆಂಟ್ನಲ್ಲಿ ಒಬ್ಬರನ್ನ ಗುದ್ದಿ ಸಾಯಿಸಿದ್ದೀನಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಆಗ್ತಾನೋ ಏನೋ. ಡಾಕ್ಟರ್ ಸರ್, ಇದೆಲ್ಲ ಯಾವಾಗ ಮಾಡ್ತೀರಾ? ನಾಳೆನೇ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಬರೋ ಅವಶ್ಯಕತೆ ಇಲ್ಲ. ಕೃಷ್ಣ ಮತ್ತೆ ಅಪರ್ಣ ಅವ್ರು ಬಂದರೆ ಸಾಕು. ಸರಿ ಡಾಕ್ಟರ್, ಆಗ್ಲಿ. ಸರಿ, ಹಾಗಾದರೆ ಬರ್ತೀನಿ. ಅಪರ್ಣ ಅವರೇ, ನಾಳೆ ಕೃಷ್ಣ ಅವರನ್ನು ಕರ್ಕೊಂಡು ಬನ್ನಿ.
ಏನ್ರಿ ನಿಮ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಬಾಬಾ ಅವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಪ್ಲೀಸ್ ರೀ, ನೀವೇನು ಗಾಬರಿ ಆಗ್ಬೇಡಿ. ಅಣ್ಣ ಹುಷಾರಾಗ್ತಾನೆ, ನನಗೆ ಆ ಕಾನ್ಫಿಡೆನ್ಸ್ ಇದೆ. ನನ್ನ ಟೆನ್ಷನ್ ಆಕ್ಸಿಡೆಂಟ್ನಲ್ಲಿ ಅಣ್ಣ ಸಾಯಿಸಿದ್ದು ನಿಮ್ಮ ಅಪ್ಪನೇ ಅಂತ ಗೊತ್ತಾದರೆ ನೀನೇನು ಮಾಡ್ತೀಯ ಅನ್ನೋದೇ ನನ್ನ ಟೆನ್ಷನ್. ಜಾಗ ಬಿಡಕ್ಕ ಇವಳನ್ನ. ಏನೇ, ಯಾಕೆ ನನ್ ಮಗ್ಳ ಹೊಡಿತಿದ್ದೀರಾ? ಬರೀ ಹೊಡೆಯೋದಲ್ಲ ಚಿಕ್ಕಮ್ಮ, ಇವಳು ಮಾಡಿರೋ ಕೆಲ್ಸಕ್ಕೆ ಕೈ ಕಾಲು ಎರಡನ್ನೂ ಮುರಿಬೇಕು. ಕೈಕಾಲ್ ಮುರಿಯುವಂತ ಕೆಲ್ಸನ ಇವಳೇನ್ ಮಾಡಿದ್ಲೆ? ಏನ್ ಮಾಡಿದಳೋ ನಿನಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಮತ್ತೆ ಏನ್ ಮಾಡಿದ್ರಮ್ಮ ಇವರು? ಆ ಗಿರಿ ಜೊತೆ ಸೇರ್ಕೊಂಡು ಅವನಿಗೆ ನನ್ನ ಬಗ್ಗೆ, ಕೃಷ್ಣ ಅವ್ರ ಬಗ್ಗೆ ಹೇಳಿದಾಳೆ. ಆ ಗಿರಿ ಬಾವನ ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಇವಳೇ ತಾತ. ಸರಿಯಾದ ಟೈಮಿಗೆ ಅವ್ರು ಬಂದಿರ್ಲಿಲ್ಲ ಅಂದಿದ್ರೆ ಆ ರಾಕ್ಷಸ ಇಷ್ಟೊತ್ತಿಗೆ ನನಗ್ ತಾಳಿ ಕಟ್ತಿದ್ದ ತಾತ. ಅವನೇನೋ ಹೆದ್ರಿಸ್ ಕೇಳಿದ್ದಕ್ಕೆ ಪಾಪ ಭಯಪಟ್ಟು ಹೇಳಿರ್ತಾಳೆ. ರಮಪ್ರಭಾ, ನೀನು ನಿನ್ನ ಮಗಳು ಸೇರಿ ಕ್ಷಮಿಸೋಕಾಗದೆ ಇರುವಂತ ಪಾಪ ಮಾಡಿದ್ದೀರ. ನಾವೇನ್ ಪಾಪ ಮಾಡಿದೀವಿ ಮಾವ? ಮಾತಾಡಬೇಡ. ನಿಮಗೆ ಇಲ್ಲಿ ಮಾತಾಡೋ ಹಕ್ಕಿಲ್ಲ. ಈ ಮನೆಯಲ್ಲಿರೋ ಹಕ್ಕು ಕೂಡ ನಿಮಗಿಲ್ಲ. ತಾತ, ನೀನ್ ಮಾತಾಡಬೇಡ ಅಪರ್ಣ. ಇನ್ನು ಎಷ್ಟು ದಿನ ಇವ್ರು ಮಾಡೋ ತಪ್ಪನ್ನ ಸಹಿಸ್ಕೊಂಡು, ಇವ್ರು ಮಾಡೋ ಪಾಪ ನೋಡ್ಕೊಂಡು ಸುಮ್ಮನಿರ್ಬೇಕು? ಹಾಗಂತ ಈಗಿಂದೀಗ್ಲೇ ಇವ್ರನ್ನ ಹೊರಗೆ ಹಾಕಿದ್ರೆ ಎಲ್ಲಿಗೆ ಹೋಗ್ತಾರೆ ತಾತ? ಅಷ್ಟ ಅಮಾಯಕರ ಅಲ್ಲಮ್ಮ ಇವರು. ಬೆಳೆದ್ ನಿಂತಿರೋ ಮಗ ಇದ್ದಾನೆ ಅಲ್ವಾ, ಅವನ ಹತ್ರ ಹೋಗ್ತಾರೆ, ಇಲ್ಲ ಅಂದ್ರೆ ತವ್ರ ಮನೆಗೆ ಹೋಗ್ತಾರೆ. ಹೋಗಿ ಇಲ್ಲಿಂದ. ಇಷ್ಟ ದಿನ ನಮ್ ಋಣದಲ್ಲಿ ಬದುಕಿದ್ರು, ಈಗ ಪಾಪ ಮಾಡಿ ಬೀದಿಗೆ ಬಿದ್ದಿದ್ದಾರೆ. ಎಷ್ಟೇ ಆದ್ರೂ ಒಳ್ಳೆತನ ಇರೋವರ್ಗೆ ಹೋಗಿ ಹೋಗಿ ನಿಮ್ ದಾರಿ ನೀವು ನೋಡ್ಕೊಳ್ಳಿ. ತಾತ, ನಾನು ಹೇಳೋದ್ ಕೇಳಿ ತಾತ. ನೀನ್ ಸುಮ್ನೆ ಇರಮ್ಮ, ನಿನಗ್ ಗೊತ್ತಾಗಲ್ಲ. ಇವ್ರನ್ನ ಮನೇಲಿ ಇಟ್ಕೊಂಡು ದನ ಸಾಕೋ ಹಾಕಿ ಸಾಕಿದ್ವಿ. ಎಷ್ಟು ಕೃತಜ್ಞತೆಯಿಂದ ಇರ್ಬೇಕು ಇವರು. ಬೆನ್ನು ಹಿಂದೆಯಿಂದ ಚೂರಿ ಹಾಕೋ ಇಂಥವ್ರಿಗೆ ಹೀಗೆ ಆಗ್ಬೇಕು. ಏನಿನ್ನು ನೋಡ್ತಿದ್ದೀರಾ? ಇನ್ನು ಇಲ್ಲೇ ಇರಿ ಅಂತ ಯಾರು ಹೇಳಲ್ಲ. ಹೇಳಿದ್ರು ನಾನು ಇರೋಕ್ ಬಿಡಲ್ಲ. ಹೋಗಿ ಇಲ್ಲಿಂದ. ಹೊರಡಿ. ತುಂಬಾ ಥ್ಯಾಂಕ್ಸ್ ಗಾಯತ್ರಿ. ನೀವಿಬ್ರು ಅಕ್ಕ ತಂಗಿರು ಮನಸ್ಸಲ್ಲಿ ಒಬ್ರಿಗೊಬ್ರು ಅಷ್ಟು ಪ್ರೀತಿ ಇಟ್ಕೊಂಡು
ಯಾಕಮ್ಮ ಗಾಯತ್ರಿ ಅಕ್ಕನ್ನ ದೂರ ಮಾಡ್ತಿದ್ಯಾ? ದೂರ ಮಾಡ್ತಿರೋದು ನಾನಲ್ಲ ತಾತ. ಅಕ್ಕ ನನ್ನನ್ನ ದೂರ ಮಾಡ್ತಿದ್ದಾಳೆ. ನೋಡಿದ್ರೆ ತಾತ ಅವಳ ಹಠ. ಬೇಜಾರ್ ಮಾಡ್ಕೋಬೇಡಮ್ಮ. ಗಾಯತ್ರಿ ಕಣ್ಣಲ್ಲಿ ಕಣ್ಣೀರು ನೋಡ್ತಿದ್ರೆ ನಿನ್ಗೆ ಅರ್ಥ ಆಗಲ್ವಾ ನಿನ್ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ? ಟೈಮ್ ಬಂದಾಗ ಅವಳೇ ನಿನ್ನ ಅರ್ಥ ಮಾಡ್ಕೊಳ್ತಾಳೆ ಬಿಡು. ಆ ಕೃಷ್ಣ ಸಾಯ್ತಾನೆ ಅಂತ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ಫೇಲ್ ಆಗಿ ಕೃಷ್ಣ ಮನೆಗೆ ವಾಪಸ್ ಬಂದ. ಈಗ ಮೆಂಟಲ್ ಡಾಕ್ಟರ್ನ ನೋಡಿದ್ರೆ ಕೃಷ್ಣನ ವಾಸಿ ಮಾಡಕ್ಕೆ ಏನೋ ಪ್ರಯತ್ನ ಮಾಡ್ತೀನಿ ಅಂತಿದ್ದಾನೆ. ಈಗೇನ್ ಮಾಡ್ಬೇಕೋ ಏನೋ. ಅಯ್ಯೋ ಕೃಷ್ಣ, ಓ ಏನ್ ಮಾಡೋದು? ಸಾಯಿಸ್ತೀಯಾ? ನಾನಿರ್ಬೇಕಾದ್ರೆ ಹೇಗ್ ಸಾಯಿಸ್ತೀಯಾ? ಸಾಯಿಸಿದ್ರೆ ನಿನ್ನನ್ ಹೇಗ್ ಬದುಕಕ್ ಬಿಡ್ತೀನಿ? ಇನ್ನೊಂದ್ಸಲ ಹುಚ್ಚಾಗಿಂತ ಪ್ಲಾನ್ ಮಾಡಿದ್ರೆ ಅದೇ ನಿನಗ್ ಕೊನೆ ಕ್ಷಣ. ಯಾರು ನನ್ಗೆ ವಾರ್ನಿಂಗ್ ಕೊಟ್ಟಿದ್ದು? ಯಾರು ನನ್ನನ್ನು ಸಾಯಿಸ್ತೀನಿ ಅಂದಿದ್ದು? ಯಾರು ಮಾಡಿದ್ದಾರೆ ಕೆಲಸನ? ಅಪರ್ಣ ಮಾಡಿರ್ತಾಳ? ಅವಳಿಗಷ್ಟು ಸೀನ್ ಇಲ್ಲ. ಗಾಯತ್ರಿ ಏನಾದ್ರು ಮಾಡಿರ್ತಾಳ? ಅವಳು ಹೊಸಲ್ ದಾಟಿ ಒಳಗಡೆ ಹೇಗ್ ಬಂದಿರ್ತಾಳೆ? ಹೋಗ್ಲಿ, ಯಶೋದಕ್ಕ ಬಂದು ವಾರ್ನಿಂಗ್ ಕೊಟ್ಟಿರ್ತಾಳ? ಯಶೋದಕ್ಕಂಗೆ ನಿಜ ಗೊತ್ತಾದ್ರೆ ವಾರ್ನಿಂಗ್ ಅಲ್ಲ, ಸಾಯಿಸೇ ಬಿಡ್ತಾಳೆ. ಏನಾಯ್ತೆ ನಿಂಗೆ? ಏಯ್ ಬುಸ್ಸು, ನೀನೇ ಅಲ್ವಾ? ನಾನೇನೆ. ಏನಾಯ್ತೆ ನಿಂಗೆ? ಮುಖಕ್ಕೆ ಕವರಿಂದ ಮುಚ್ಚಿ ಉಸಿರಾಡ್ತಾ ಇರೋ ಹಾಗೆ ಮಾಡಿ ಉಸಿರು ಕಟ್ಸಿ ಸಾಯಿಸಕ್ ನೋಡ್ದೆ ಅಲ್ವಾ? ನಿನ್ ಮುಖಕ್ಕಿಷ್ಟು, ನಾನು ಯಾಕೆ ಕೆಲಸ ಮಾಡ್ತೀನಿ? ಯಾರೋ ನನ್ನನ್ನು ಸಾಯಿಸಕ್ ಟ್ರೈ ಮಾಡಿದ್ರು. ಗಡುಸ್ ಧ್ವನಿಯಲ್ಲಿ ವಾರ್ನಿಂಗ್ ಕೂಡ ಕೊಟ್ರು. ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿರೋದು ಕೃಷ್ಣಂಗಲ್ವೇ, ನಿನಗೆ? ಏನೇನೋ ಊಹೆ ಮಾಡ್ಕೊಂಡು ಹುಚ್ಚಾಗಿ ಮಾತಾಡ್ತಿದ್ಯಾ? ಮಲ್ಕೋ. ಅದು ಯಾರು ನನ್ನನ್ನು ಸಾಯಿಸಕ್ ನೋಡಿದ್ದು? ಯಾರು 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 ಯಾರು? ನನ್ನ ಮಹಾರಾಣಿ ಮಾಡ್ತೀನಿ ಅಂದೆ. ಈಗ ನಿನ್ನಿಂದ ಬೀದಿಗೆ ಬಂದಿದೀವಿ. ಅವತ್ ನೋಡಿದ್ರೆ ಅನಂತ್ಗೂ ನನ್ಗೂ ಮದ್ವೆ ಮಾಡ್ತೀನಿ ಅಂತ ಹೇಳಿ ನನ್ನ ಆಸೆನ ಮಣ್ಪಾಲ್ ಮಾಡ್ದೆ. ಕೊನೆಗೆ ಆ ಗಾಯತ್ರಿ ಅನಂತ್ಗೆ ಅಪರ್ಣ ಮದ್ವೆ ಮಾಡಿಸ್ತಿದ್ರೆ ಕೈಲಾಗದೆ ಇರೋರ್ ತರ ನೋಡ್ಕೊಂಡ್ ಕೂತಿದ್ದೆ. ಹಾಗೆ ನಮ್ ಹತ್ರ ಆ ನಾಗಭೂಷಣ ವಾಸುಕಿ ಅವರ ಗುಟ್ಟು ಪೂರ್ತಿ ಇದೆ. ಅಟ್ಲೀಸ್ಟ್ ಅದನ್ನಾದ್ರೂ ಸರಿಯಾಗಿ ಯೂಸ್ ಮಾಡ್ಕೊಂಡ? ಅದೂ ಇಲ್ಲ. ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕಲ್ವಾ? ಹ್ಞೂ, ಅದಕ್ ಕಾಯ್ಕೊಂಡೆ. ಈಗ ಭಿಕ್ಷೆ ಬೇಡೋ ಟೈಮ್ ಬಂದಿದೆ. ಅದ್ ಸರಿ, ಈಗ ಈ ಟೈಮ್ಗೆ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಉಪಯೋಗ ಇಲ್ದೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಕಣೆ. ಈ ಕೆರೆ ಹತ್ರ ಏನ್ ಉಪಯೋಗ ಇದೆ? ನಾನು ಸಾಯ್ಲಿ ಅಂತ ಇಲ್ಲಿ ಕರ್ಕೊಂಬಂದ್ಯಾ? ಹೌದು ಕಣೆ, ಸತ್ತು ಹೋಗ್ತೀಯಾ? ಸತ್ತು ಹೋಗೆ.
ಸತ್ತು ಹೋಗೆ. ತಮಾಷೆ ಮಾಡ್ತಿದ್ಯಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಿದ್ಯಾ ಅಮ್ಮ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕಣೆ. ಯಾವ ತಾಯಿ ಆದ್ರೂ ಮಗಳನ್ನ ಸಾಯಿ ಅಂತ ಈ ಕೆರೆ ಹತ್ರ ಕರ್ಕೊಂಡ್ ಬರ್ತಾರ? ಆ ಕಡೆ ತುಂಬಾ ಆಳ ಇಲ್ಲ ಅನ್ಸುತ್ತೆ ಕಣೆ. ಆ ಕಡೆ ಹೋಗ್ ಹಾರೆ. ನಿಜವಾಗ್ಲೂ ನೀನು ನನ್ ತಾಯಿನಾ? ಸಾಯೋ ಮೊದ್ಲು ಅನುಮಾನ ಯಾಕೆ? ಬೇಗ ಹಾರು ಹೋಗು. ಏನ್ ಮಾತಾಡ್ತಿದ್ಯಮ್ಮ? ಇತ್ತಗೋ, ಇದ್ರಲ್ಲಿ ನನ್ ಸಾವಿಗೆ ಕಾರಣ ಆ ಅಪರ್ಣ ಗಾಯತ್ರಿ ಅಂತ ಬರ್ದ ಹಾರೆ. ನಿನಗೆ ಕಣೆ, ಬರ್ದಿಡು.